ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಅನ್ನೋ ಪ್ಲಾನ್ ಇದ್ರೆ ಈ ಮಿನಿ ಸಮೋಸಾನ ಒಂದ್ಸತಿ ಟ್ರೈ ಮಾಡಿ. ತುಂಬಾ ರುಚಿಯಾಗಿರುತ್ತೆ. ಏನ್ ಪರ್ಫೆಕ್ಟ್ ಟೆಕ್ಸ್ಚರ್ ಅಲ್ಲಿ ಇದೆ ನೋಡಿ, ಮೇಲ್ಗಡೆ ಫುಲ್ ಗೋಲ್ಡನ್ ಕಲರ್ ಅಲ್ಲಿ ಅಂಗಡಿಯಲ್ಲಿ ಸಿಗೋ ತರನೇ ತುಂಬಾ ರುಚಿಯಾಗಿರುತ್ತೆ. ಇದನ್ನ ಒಂದ್ 2 ದಿವಸ ಇಟ್ಕೊಂಡು ತಿನ್ಬೋದು, ಬಟ್ ಮಾಡ್ತಾ ಇರುವಾಗೆ ಖಾಲಿ ಆಗೋಗ್ಬಿಡುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸತಿ ನೀವು ಟ್ರೈ ಮಾಡಿ. ಬನ್ನಿ ಈಗ ಹೇಗ್ ಮಾಡೋದಂತ ನೋಡೋಣ. ಈ ಸಮೋಸ ಮಾಡ್ಕೊಳ್ಳೋದಿಕ್ಕೆ ಮೊದಲಿಗೆ ಅದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ದೊಡ್ಡ ಬಟ್ಲಾಗುವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತೆ ಒಂದು 3/4 ಟೀ ಸ್ಪೂನ್ ಆಗುವಷ್ಟು ಅಜ್ವೈನು, ಓಂ ಕಾಳು ಅಂತೀವಲ್ಲ, ಅದನ್ನ ಒಂದು ಸ್ವಲ್ಪ ಕ್ರಶ್ ಮಾಡಿ ಈ ರೀತಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೇನೆ 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕೋತಾ ಇದೀನಿ. ಸ್ವಲ್ಪ ದೊಡ್ಡ ಸ್ಪೂನ್ ಆಗುವಷ್ಟು ಹಾಕೊಳ್ಳಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಈ ರೀತಿ ಮುಷ್ಟಿ ಮಾಡಿದ್ರೆ ಒಂದು ಶೇಪ್ ಬರಬೇಕು. ಈಗ ಪರ್ಫೆಕ್ಟ್ ಆಗಿದೆ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚಪಾತಿ ಹಿಟ್ಟನ್ನು ಕಲ್ಸ್ಕೊತೀವಲ್ಲ ಆ ರೀತಿ ಹದಕ್ಕೆ ಅದನ್ನ ಕಲಸಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈಗ ಕರೆಕ್ಟಾಗಿ ಆಗಿದೆ, ಚಪಾತಿ ಹಿಟ್ಟಿನ ಹದದಲ್ಲೇ ಇದೆ. ಈಗ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಇದನ್ನ ಸೈಡಲ್ಲಿ ಇಟ್ಟಿರೋಣ. ಈ ಸಮೋಸಾಗೆ ಸ್ಟಫಿಂಗ್ ಬೇಕಲ್ಲ, ಅದಕ್ಕೊಂದು ಚಿಕ್ಕದಾಗಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಆಗುವಷ್ಟು ಪುದೀನ, ಒಂದೇ ಒಂದು ಹಸಿ ಮೆಣಸಿನ್ಕಾಯಿ, ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ, ಮತ್ತೊಂದು ಅರ್ಧ ಸ್ಪೂನ್ ಸೋಂಪು, ಮತ್ತೆ 1 ಸ್ಪೂನ್ ಆಗುವಷ್ಟು ಧನಿಯಾ ಕಾಳು ಮಿಸ್ ಮಾಡಬೇಡಿ, ಅದು ತುಂಬಾ ರುಚಿ ಕೊಡುತ್ತೆ. ನೋಡಿ ಈ ರೀತಿ ನೀರು ಹಾಕ್ತೀರಾ, ಈ ರೀತಿ ತರಿಯಾಗಿ ರುಬ್ಕೊಂಬನ್ನಿ. ಇಷ್ಟಾಗಿದ್ರೆ ಸಾಕು. ಈಗ ಒಂದು ಪ್ಯಾನ್ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಕ್ರಶ್ ಮಾಡಿ ಇಟ್ಟಿರುವಂತಹ ಗೋಡಂಬಿ ಹಾಕೊಂಡಿದ್ದೀನಿ. ಈ ಗೋಡಂಬಿ ಆಪ್ಷನಲ್ಲು, ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ. ಇದಕ್ಕೆ ಗ್ರೈಂಡ್ ಮಾಡಿರೋಂಥ ಈ ಗ್ರೀನ್ ಮಸಾಲೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೀಗ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ, ಅರ್ಧ ಸ್ಪೂನ್ ಅಚ್ಕಾರದ ಪುಡಿ, ಇನ್ನೊಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಇಷ್ಟು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಇದನ್ನೆಲ್ಲ ಈ ರೀತಿ ಮೀಡಿಯಂ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇರೋಣ. ಅಷ್ಟರಲ್ಲಿ ನಾನಿಲ್ಲಿ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ತಗೊಂಡಿದ್ದೀನಿ. ಇದೆಲ್ಲ ಸಿಪ್ಪೆ ಎಲ್ಲ ಈ ರೀತಿ ನೀಟಾಗಿ ಪೀಲ್ ಮಾಡಿ ಅದನ್ನು ಕೂಡ ಮ್ಯಾಶ್ ಮಾಡಿ ಆ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಒಂದ್ಸತಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟಾಗಿದ್ರೆ ಸಾಕು, ಪರ್ಫೆಕ್ಟ್ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಲಾಸ್ಟಲ್ಲಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಆಮ್ಚೂರ್ ಪೌಡರು ಮತ್ತೊಂದು ಸ್ವಲ್ಪ ಆಗುವಷ್ಟು ಕಸೂರಿ ಮೇಥಿ ಈ ರೀತಿ ಕ್ರಶ್ ಮಾಡಿ ಹಾಕೊಂಡು ಮಿಕ್ಸ್ ಮಾಡಿ ಇನ್ನು ತಣ್ಣಗಾಗಕ್ಕೆ ಇಡೋಣ. ಅಷ್ಟರಲ್ಲಿ ನಾವೀಗ ಹಿಟ್ಟು ಕಲಸಿಟ್ಕೊಂಡಿದ್ದೀವಲ್ಲ, ಇದಕ್ಕೊಂದು 15 ಮಿನಿಟ್ಸ್ ಆಗಿದೆ. ಈಗ ಇನ್ನೊಂದ್ಸತಿ ತೆಗೆದು ನೀಟಾಗಿ ಅದನ್ನ ಚೆನ್ನಾಗಿ ನಾದ್ಕೊಳ್ಳೋಣ. ಚೆನ್ನಾಗಿ ನಾದ್ಕೊಂಡಿದ್ದಾದ್ಮೇಲೆ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಪೂರಿ ಲಟ್ಟಿಸ್ತೀವಲ್ಲ ಆ ಸೈಜಲ್ಲಿ ಅದನ್ನ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಮೇಲ್ಗಡೆ ಹಿಟ್ಟು ಅಥವಾ ಎಣ್ಣೆ ಏನು ಬೇಕಾದರೂ ಹಾಕಿ ಅದನ್ನ ತೆಳ್ಳಗೆ ಆಗೋಗಿ ಲಟ್ಟಿಸ್ಕೋಬೇಕು. ಈ ರೀತಿ ಲಟ್ಟಿಸ್ಕೊಂಡಿದ್ದಾದ್ಮೇಲೆ ಇದನ್ನ 2 ಪೋರ್ಷನ್ ಆಗಿ ಡಿವೈಡ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡಿಕೊಂಡು ಅದನ್ನ ಕೋನ್ ಶೇಪಲ್ಲಿ ತಿರುಗಿಸ್ಕೋಬೇಕು. ನೋಡಿ ಈ ರೀತಿ ತಿರುಗಿಸ್ಕೊಂಡಿದ್ದಾದ್ಮೇಲೆ ಮಧ್ಯದಲ್ಲಿ ಇರುತ್ತಲ್ಲ ಅಲ್ಲಿ ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ನಾವು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಆಲೂಗಡ್ಡೆ ಮಸಾಲೆ ಇದೆಲ್ಲ ಅದನ್ನ ನೀಟಾಗಿ ಅದ್ರಲ್ಲಿ ಹಾಕಿ ಒಂದು 2 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಈ ರೀತಿ ಹಾಕಿದ್ಮೇಲೆ ಮೈದಾ ಪೇಸ್ಟ್ ಇರುತ್ತಲ್ವ, ಸ್ವಲ್ಪ ಮೈದಾ ಹಿಟ್ಟಿಗೆ ನೀರು ಹಾಕಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಎಡ್ಜಸ್ ಅಲ್ಲಿ ಈ ರೀತಿ ಹಾಕಿ ಲಾಕ್ ಮಾಡ್ಕೊಂಡ್ರೆ ಸಮೋಸ ರೆಡಿ ಆಗುತ್ತೆ. ನೋಡಿ ಈಸಿಯಾಗಿ ಬರುತ್ತೆ ಸಮೋಸ ಶೇಪು, ಏನು ಕಷ್ಟ ಇಲ್ಲ. ಈಗ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ಇನ್ನೊಂದು ಹಾಫ್ ಪೋರ್ಷನ್ ಇದೆಯಲ್ಲ ಅದನ್ನ ಈ ರೀತಿಯಾಗಿ ಕೋನ್ ತರ ತಿರುಗಿಸ್ಕೋಬೇಕು. ಈ ರೀತಿ ಕೋನ್ ಮಾಡ್ಕೊಂಡ್ಮೇಲೆ ಮಧ್ಯದಲ್ಲಿ ಅದನ್ನ ಸ್ಟಫಿಂಗ್ ಮಾಡಿಕೊಂಡು ಮೈದಾ ಹಿಟ್ಟಿನ ಪೇಸ್ಟ್ನ ಸೈಡಲ್ಲಿ ಹಾಕಿ ಒಂದು ಸ್ವಲ್ಪ ಲಾಕ್ ಮಾಡ್ಕೊಂಡ್ರೆ ಆರಾಮ್ಸೆ ಅದರಲ್ಲಿ ಸಮೋಸ ಶೇಪ್ ಬರುತ್ತೆ. ಏನು ಕಷ್ಟ ಇಲ್ಲ. ಒಂದ್ಸತಿ ನೀವು ಟ್ರೈ ಮಾಡಿ. ಫಸ್ಟ್ 1-2 ಹಾಳಾಗ್ಬೋದು, ಆಮೇಲಂತೂ ಪರ್ಫೆಕ್ಟ್ ಆಗಿ ಬರುತ್ತೆ. ಹೀಗೆ ಎಲ್ಲ ಸಮೋಸಾನ ರೆಡಿ ಇಟ್ಕೊಂಡು ಆಮೇಲೆ ಒಂದೇ ಸತಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಡೀಪ್ ಫ್ರೈ ಮಾಡೋವಾಗ ಕಾಯ್ತಾ ಇರೋ ಎಣ್ಣೆಗೆ ಒಂದು ಅರ್ಧ ಸ್ಪೂನ್ ಕಾರ್ನ್ಫ್ಲೋರ್ ಮತ್ತೆ ಪಿಂಚ್ ಆಫ್ ಸಾಲ್ಟ್ ಹಾಕೊಂಡ್ರೆ ನಾವು ಮಾಡೋ ರೆಸಿಪಿ ಇರುತ್ತಲ್ಲ ಅದು ತುಂಬಾ ಎಣ್ಣೆ ಅನ್ಸೋದಿಲ್ಲ. ನೋಡಿ ಈ ರೀತಿ ಈಗ ರೆಡಿ ಇಟ್ಕೊಂಡಿರೋ ಸಮೋಸನೆಲ್ಲ ಹಾಕೋಣ. ನಾವು ಹಾಕೋವಾಗ ಎಣ್ಣೆ ತುಂಬಾ ಕಾದಿರಬಾರ್ದು, ಮೀಡಿಯಂ ಲೋ ಫ್ಲೇಮಲ್ಲಿ ಇರಬೇಕು. ಹಾಕಿ ಒಂದು ಸ್ವಲ್ಪ ಹೊತ್ತು ಒಂದು 30 ಸೆಕೆಂಡ್ಸ್ ಆದ್ಮೇಲೆ ಅದು ನಿಧಾನಕ್ಕೆ ಬಬಲ್ಸ್ ಬರಕ್ಕೆ ಸ್ಟಾರ್ಟ್ ಆಗಬೇಕು. ನೋಡಿ ಈ ರೀತಿ ಆದ್ರೆ ಮಾತ್ರ ಅದು ಪರ್ಫೆಕ್ಟ್ ಆಗಿ ಬರುತ್ತೆ. ಇಲ್ಲಾಂದ್ರೆ ನಾವು ಮಾಡೋ ಸಮೋಸ ಇರುತ್ತಲ್ಲ ಅದ್ರ ಮೇಲೆ ಬಬಲ್ಸ್ ಬಂದ್ಬಿಡುತ್ತೆ. ಈ ಸಮೋಸ ಮಾಡೋ ಪ್ರೋಸೆಸ್ ಸಿಂಪಲ್ ಆಗಿದ್ರು ಈ ಫ್ರೈ ಮಾಡ್ಕೋತೀವಲ್ವ ಅಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ ಈಗ ಆಲ್ಮೋಸ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ಈ ಕಲರ್ ಬಂದ್ರೆ ಸಾಕು, ಗೋಲ್ಡನ್ ಕಲರ್ ತರ.
ನೋಡಿ ಈಗ ಸಮೋಸ ರೆಡಿ ಆಗಿದೆ, ಪರ್ಫೆಕ್ಟ್ ಆಗಿದೆ. ಅಂಗಡಿಯಲ್ಲಿ ಸಿಗುತ್ತಲ್ಲ ಅದೇ ರೀತಿ ಇದೆ, ರುಚಿ ಕೂಡ ಇನ್ನೂ ತುಂಬ ಚೆನ್ನಾಗಿದೆ. ನೀವು ಒಂದ್ಸತಿ ಈ ಮಿನಿ ಸಮೋಸಾನ ಟ್ರೈ ಮಾಡಿ. ಏನು ಸಖತ್ತಾಗಿದೆ ಗೊತ್ತಾ, ಔಟರ್ ಲೇಯರ್ ಫುಲ್ ಕ್ರಿಸ್ಪಿ, ಮಧ್ಯದಲ್ಲಿ ಆಲೂಗಡ್ಡೆ ಮಸಾಲೆ ಎಲ್ಲ ಸಖತ್ತಾಗಿದೆ. ನೋಡಿ ಸೌಂಡಲ್ಲೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಂತ, ಅಷ್ಟೇ ರುಚಿಯಾಗಿದೆ ಕೂಡ. ಇದನ್ನು ಕೆಚಪ್ ಜೊತೆ ಇಲ್ಲಾಂದರೆ ಗ್ರೀನ್ ಚಟ್ನಿ ಜೊತೆ ಎರಡು ಜೊತೆನೂ ತಿನ್ಬೋದು. ತುಂಬ ಚೆನ್ನಾಗಾಗಿದೆ, ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ. ತುಂಬ ಸಿಂಪಲ್ ಮತ್ತು ಟೇಸ್ಟಿ ಇಂಡಿಯನ್ ಸ್ನ್ಯಾಕ್ ಇದು. ಒಂದ್ಸತಿ ನೀವು ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಸಿಂಪಲ್ ಅಡುಗೆ ಸೂಪರ್ ಟೇಸ್ಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.